ಇದೇನಿದು ಇದ್ರ ಗೇಮ್ ಆಡಕ್ಕಾಗಲ್ಲ. ಅಲ್ಲ ಹೆಂಗತ್ತದ ಎಲ್ಲ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಏನ್ ದೊಡಮ್ಮ? ಬಾಮ್ಮ ಇಲ್ಲಿ. ಬಂದೆ ಏನ್ ದೊಡಮ್ಮ? ಅಷ್ಟು ಊಟ ಕೊಡಮ್ಮ. ಊಟ ಏನ್ ಮಾಡವ್ರೆ? ಊಟ ಮಾಡಿಲ್ಲ, ಟಿಫನ್ ಮಾಡೋರ ದೋಸೆ ಎತ್ಕೊಂಬರ್ಲಾ? ಕೊಡಮ್ಮ. ನಿಮ್ ದೊಡಮ್ಮ ಎತ್ತೋದ್ಲ? ಎತ್ತ ಹೋಗೋಣ ನಂಗೆ ತಿಳಿದು. ದೊಡಮ್ಮನ್ ಕಾಣಿಸ್ತೀರಾ? ಒಂಚೂರು ಊಟ ಎತ್ಕೊಂಬತ್ತೀಯಾ? ಎತ್ಕೊಂಬತ್ತೀನಿ ಇರು. ಅಯ್ಯೋ ಎಲ್ಲಿಗೆ ಬಿಟ್ಲು ನನ್ನ ದೊಡಮ್ಮ? ದೋಸೆ ಮಾಡಿದ್ಲಲ್ಲ. ಅಲ್ಲದೆ ತಡಿ ಎತ್ಕೊಳ್ಳೋಣ ತಡಿ. ಇವತ್ತು ದೊಡಮ್ಮನ ಊರೆಲ್ಲ ನೋಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಕರ್ಕೊಂಡು ಹೋಗ್ಬೇಕು ಇವತ್ತು ಪಾಪ. ಅಯ್ಯೋ ಇದೇನಮ್ಮ ಇಷ್ಟೊಂದು ಖಾರ ಇದ್ದಂಗೆ ಚಟ್ನಿ? ನಂಗೆ ಚಟ್ನಿ ಬೇಡಮ್ಮ, ಬರೀ ದೋಸೆ ಕೊಡು. ಖಾರ ತಿನ್ಬೇಕು ದೊಡಮ್ಮ, ಶಕ್ತಿ ಬತ್ತೆ ಶಕ್ತಿ. ಖಾರ ತಿನ್ಬೇಕು ಚೆನ್ನಾಗಿ, ತಿನ್ನು ನೀನು. ಎತ್ತದ್ಲ ಇಲ್ಲಿ ಆಟ ಆಡ್ತಾ ಇದ್ಲ? ರಶ್ಮಿ ರಶ್ಮಿ ಏನ್ ದೊಡಮ್ಮ? ದೊಡಮ್ಮನ್ಕ ದೋಸೆ ತಿನ್ನಿಸ್ತಾ ಇದ್ದೀನಿ. ಅಲ್ಲಿಗೆ ಬಿಟ್ಟು ಬಾ, ನೀನು ತಿಂತಾಳೆ. ಆಮೇಲೆ ತಿಂತ ಇರ್ಲಿಲ್ಲ, ತಿಂತಾಳೆ ಬಾ. ನೀನೇನಕ್ಕ ತಿನ್ಸೋದ? ಆ ರೂಮಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ ನಾನು? ಅಯ್ಯೋ ಪಾಪ ದೊಡಮ್ಮ, ಹಂಗೆಲ್ಲ ಹೇಳ್ಬೇಡ. ನಾನು ಇವಾಗ ನೀವು ನಂಗಂತ ಕೊಟ್ಟಿದ್ರಲ್ಲ ರೂಮ್, ಅದ್ರಾಗ ಕರ್ಕೊಂಬಂದಿದ್ದೀನಿ. ಆ ರೂಮ್ ಏನು ಚೆನ್ನಾಗಿಲ್ಲ, ಎಲ್ಲ ಗಲೀಜಾಗ್ಬಿಟ್ಟೈತೆ. ಕ್ಲೀನ್ ಮಾಡ್ಬೇಕು ಆ ರೂಮ್ನ. ಕ್ಲೀನ್ ಮಾಡೋದು ಬೇಡ, ಯಾಕಂತ ಬೇಡ. ನಿನ್ನ ರೂಮಕ್ಕೆ ಕಾಯಿಮನ್ ಕರ್ಕೊಂಬಂದಿದ್ದ? ಸ್ನಾನ ಮಾಡಿ ಎಷ್ಟು ದಿನ ಆಗೈತೋ ಏನೋ, ದುರ್ವಾಸನೆ ಹೊಡಿತಾಳೆ. ಇಲ್ಲ ದೊಡಮ್ಮ, ನಾನೇ ಇವಾಗ ಸ್ನಾನ ಮಾಡಿಸ್ತೀನಿ. ಇನ್ಮೇಲೆ ದೊಡಮ್ಮನ ನಾನು ಕ್ಲೀನಾಗಿ ನೋಡ್ಕೊಂತೀನಿ ದೊಡಮ್ಮ. ನೀನು ಈ ಕೆಲಸ ಮಾಡಕ್ಕ ನಾನು ಇಲ್ಲಿ ಕರ್ಕೊಂಬಂದಿದ್ದು? ಈ ಕೆಲಸ ಮಾಡಕ್ಕ? ಪಾಪ ದೊಡಮ್ಮ, ಹಂಗೆಲ್ಲ ಅನ್ಬೇಡ. ಪಾಪ ಅಲ್ಲ. ನೀನು ಆರಾಮಾಗಿ ಓದ್ಕೊಂಡು ಸ್ಕೂಲ್ಗೆ ಹೋಗ್ಕೊಂಡು ಆಟ ಆಡ್ಕೊಂಡು ಇರಬೇಕು. ಆ ಅಮ್ಮನ ಬಗ್ಗೆ ನೀನು ತಲೆ ಕಟ್ಸ್ಕೊಂಬೇಡ, ನಾನು ನೋಡ್ಕೊಂತೀನಿ ಅಮ್ಮನ. ಹೋಗ್ಬೇಡ ನಿನ್ನ ರೂಮಕ್ಕ, ಆ ರೂಮಾಗೆ ಕರ್ಕೊಂಡು ಹೋಗ್ಬಿಡೋಗು. ದೊಡಮ್ಮ ನೀನು ಹಿಂಗೆಲ್ಲ ಮಾತಾಡಬೇಡ. ಮಾತಾಡಿದ್ರೆ ನಂಗೆ ಬೇಜಾರಾಗ್ತೈತೆ. ಹಂಗೆಲ್ಲ ಮಾಡಬಾರ್ದು. ಹೇಳಿದ ಮಾತು ಕೇಳ್ಬೇಕು ನೀನು. ನೀನು ಹಿಂಗೆ ಮಾಡಿದ್ರೆ ಆಶ್ರಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ದೊಡಮ್ಮನ ನೋಡ್ಕ ಅಂತ ಹೇಳಿದ್ರೆ ನಾನು ಇಲ್ಲಿ ಇರ್ತೀನಿ. ಇಲ್ಲ ಅಂತಂದ್ರೆ ನಾನು ದಾವಮ್ಮನ ದೊಡಮ್ಮನ ಮನೆ ಕೊಳ್ತೀನಿ ದೊಡಮ್ಮ. ನೀನು ಹಿಂಗೆಲ್ಲ ಮಾಡಿದ್ರೆ ನಂಗೆ ಆಳು ಬರ್ತೈತೆ ಅಷ್ಟೇ. ಇನ್ನ ನಿನ್ ಕೇಳಿದ್ರೆ ಏನು ಪ್ರಯೋಜನ? ಹೋಗಿ ಅವಳು ಕೇಳಬೇಕು. ನಿನ್ಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ. ಆ ಮಗು ಕೈ ಚಾಕ್ರಿ ಮಾಡಿಸ್ಕೊಂತಿಲ್ಲ. ಎಂತೆಂಥವ್ರಿಗೂ ಸಾಗುತ್ತದಂತೆ, ನಿನ್ಕಿನ್ನ ಬಂದಿಲ್ಲ. ನಿನಗೆ ಚಾಕ್ರಿ ಮಾಡೋದು ನನಗೆ ತಲೆನೋವು. ಹಂಗೆಲ್ಲ ಅನ್ಬೇಡಮ್ಮ. ನಾನೇನು ಮಾಡಿದ್ನಮ್ಮ? ನಾನೇನು ಮಾಡಿದೆ? ಒಂಚೂರು ಊಟ ಇಸ್ಕೊಂಡು ತಿಂತಾ ಇದ್ದೀನಮ್ಮ ಅಷ್ಟೇ. ನಾನು ಆ ರೂಮಾಗೆ ಇರ್ತೀನಿ ಅಂತನ್ನೇ. ಲಕ್ಷ್ಮಿನೇ ಬೇಡ ಬೇಡ ಬಾ ಈ ರೂಮಾಗಿರೋಣ ಅಂತ ಕರ್ಕೊಂಬಂದ್ಲಮ್ಮ. ಆ ಮಗುನ ಏನು ಬೈಬೇಡ, ಆ ಮಗುಗೇನು ತಿಳಿಯಲ್ಲಮ್ಮ. ಅಲ್ಲ ನಿನ್ನ ಮಗನ ಮನೆಗೆ ಬಿದ್ದಿರ್ಬೇಕಾಗಿತ್ತಾನೆ? ನೋಡ್ಕೊಳ್ಳೋಣಲ್ಲ. ಏನೋ ಆ ಪ್ಯಾಟೆಗೆಲ್ಲ ಇರಕ್ಕ ನಂಗೆ ಮುಂಚಿಡ್ಸಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ನಮ್ಮ. ನೀವೇ ತಾನೇ ಕರ್ಕೊಂಬಂದಿದ್ದು? ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಾಗಾದ್ರೆ ನಾವು ಕೂಳಾಗ್ತಕ್ಕ ತಿನ್ಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಏನು ನೀನು ಆ ಮಗು ಹತ್ರ ತರ್ಸ್ಕೊಂಡು ತಿನ್ನೋದು? ಏನು ನಿನಗೆ ಚಾಕ್ರಿ ಮಾಡಕ್ಕ ನಾನು ಆ ಮಗುನ ದತ್ತಿಗೆ ತಗೊಂಡಿದ್ದು? ನನಗೂ ಮಗು ಬೇಡ. ನಿನ್ಗೇನೋ ಮಗನವನೇ, ನಂಗೆ ಯಾರವ್ರೆ? ನೀನು ಇನ್ನೊಂದ್ಸರಿ ಏನೋ ಆ ಮಗು ಕೈ ಚಾಕ್ರಿ ಮಾಡಿಸ್ಕೊಬೇಕು. ನಿನ್ನ ಕೈ ತಗ್ರಾಚಾರ ಬೀಳ್ತಾವೆ ಏಟುಗಳು. ನಿನ್ನ ಕೈ ನಡುವೆ ಬಿದ್ದಿಲ್ಲ ಏಟುಗಳು, ಬೀಳ್ತಾವೆ ನಿನ್ನ ಏಟುಗಳು. ದೊಡಮ್ಮ ಯಾಕೆ ದೊಡಮ್ಮ ಹೊಡೆಯೋದು? ನೀನು ಹಿಂಗೆಲ್ಲ ಹೊಡಿಬೇಡ. ನಾನು ಅಷ್ಟೇನ, ಯಾಕೆ ಹೊಡೆಯೋದು ನೀನು? ಬೇಡಮ್ಮ, ಹೊಡಿಬೇಡ. ಇನ್ನೊಂದ್ಸತಿ ಏನು ತರ್ಸ್ಕೊಳಲ್ಲಮ್ಮ ಮಗು ಕೈಗ. ಹೊಡಿಬೇಡಮ್ಮ ದೇವಿ, ಹೊಡಿಬೇಡ. ದೊಡಮ್ಮ ಹೊಡಿಬೇಡ, ಸುಮ್ಮನೆ ದೊಡಮ್ಮ. ಯಾಕೆ ದೊಡಮ್ಮ ಹೊಡಿತಾ ಇದ್ಯಾ? ನಾನು ಎತ್ತರ ಹೋಗಿದ್ದಾಗ ಇನ್ನ ಏನೇನು ತರ್ಸ್ಕೊಂಡು ತಿಂತಾ ಇದ್ದೆ ಆ ಮಗು ಕೈಗ? ಏನೇನು ತರ್ಸ್ಕೊಂಡು ತಿಂತಾ ಇದ್ದೇಳು? ಏನೂ ಇಲ್ಲಮ್ಮ. ಆಗ ಶುಗರ್ ಮಾತ್ರೆಗಳು ನುಂಗ್ತೀನಲ್ಲ ಹೊಟ್ಟೆಗ್ದಾಗೆ, ಅದಕ್ಕೆ ಏನು ಮಾಡಿದ್ಯಮ್ಮ ಅಂತ ಕೇಳಿದ್ರೆ ದ್ವಾಸೆ ಮಾಡೋರೆಲ್ಲ, ಅದಕ್ಕೆ ಒಂದು ದ್ವಾಸೆ ತರ್ಸ್ಕೊಂಡಮ್ಮ ಅಷ್ಟೇ ಅಮ್ಮ. ಇನ್ನೇನು ತರ್ಸ್ಕೊಂಡು ತಿಂದಿಲ್ಲ ನಾನು. ನೀನು ತಪ್ಪಾಗಿ ತಿಳ್ಕೊಂಬೇಡ. ರಾತ್ರಿಯಿಂದ ಅನ್ನ ಇತ್ತಲ್ಲ, ಅದನ್ನ ಇಟ್ಕೊಡ್ತಾ ಇದ್ದಲ್ಲ. ಅನ್ನನೂ ಮಜ್ಜಿಗೆ ತಿನ್ಬೋದಾಗಿತ್ತಲ್ಲ. ಮಜ್ಜಿಗೆ ಬೇಡಮ್ಮ, ಮಜ್ಜಿಗೆ ಬೇಡ, ಅದು ಶೀತ ಜಾಸ್ತಿ, ನಂಗೆ ಆಗಲ್ಲಮ್ಮ. ಊಟನೇ ಕೊಡಲ್ಲ ನಿಂಗೆ, ಕೊಡೋದೇ ಒಂದು ಟೈಮ್ ಊಟ. ತಿಂದ್ರೆ ತಿನ್ನು, ಬಿಟ್ರೆ ಬಿಡು. ನನ್ನ ಪ್ರಾಣ ತಿನ್ನಕ್ಕಿನ್ನ ಬದುಕಿದ್ಯಾ ನೀನು? ಹೋಗ್ದಿರತ್ತ. ಉಸಿರು ಬರ್ಕೊಡ್ತು. ಏನೋ ಯಮ್ಮನ ಒಯ್ಬಿಟ್ಟಂಗೆ ಹೊಳ್ತಾಳೆ ತಡಿ. ಇವಾಗ ನೀನು ಹೊಡೆದಲ್ಲ ದೊಡಮ್ಮ. ನಿನ್ ಬಾಯ್ ಮುಚ್ಕೊಂಡಿರ್ತೀನಿ. ನಡಿಯ ನೀನು, ನಡಿ ಅಲ್ಲಿಗೆ, ನಡಿ ಹಾಲ ಕುತ್ಕ ನಡಿ. ಮಾತಾಡ್ಬೇಡಮ್ಮ, ಮಾತಾಡ್ಬೇಡ, ಸುಮ್ಮನಿರು. ಕೇಳ್ತೀಯಾ? ಆ ಮಗು ಹತ್ರ ತರ್ಸ್ಕೊಂತೀಯ ಇನ್ನೊಂದ್ಸತಿ? ತರ್ಸ್ಕೊಂತೀಯಾ? ಅಯ್ಯಮ್ಮ ಹೊಡಿಬೇಡಮ್ಮ ದೇವಿ, ಹೊಡಿಬೇಡ. ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ನೀನು ಏಟಿಗೆ ತಡಿಯೋಕೆ ನಂಗೆ ಶಕ್ತಿ ಇಲ್ಲಮ್ಮ, ಹೊಡಿಬೇಡಮ್ಮ. ಎಲ್ಲ ತಗೊಂಡೋಗಿ ನೀನು ವೃದ್ಧಾಶ್ರಮದಾಗ ಹಾಕ್ಬೇಕು. ನಿನ್ನ ಹತ್ರ ಹೇಗಕ್ಕಾಗಲ್ಲ ನಂಗೆ, ನಿಂದೊಂದು ಚಾಕ್ರಿ. ಯಾಕಮ್ಮ? ನಾನು ಏನೇನೋ ಕೇಳ್ತೀನೇನಮ್ಮ, ಏನೋ ಒಂದು ಊಟ ಹಾಕ್ತೀಯ, ಒಂದೊಂದು ದಿವಸ ಅದು ಹಾಕಲ್ಲ. ನಾನೇನಾದರೂ ನಿನ್ನ ಕೇಳಿದ್ನ ನಂಗೆ ಅದು ಮಾಡ್ಕೊಡಮ್ಮ ಇದು ಮಾಡ್ಕೊಡಮ್ಮ ಅಂತ? ನೀನು ಕೊಟ್ಟಿದ್ದನ್ನು ತಿನ್ಕೊಂಡು ಕಾಲಾಗ್ತಾ ಇದ್ದೀನಲ್ಲಮ್ಮ. ನಾನು ಮಾಡಿರೋ ತಪ್ಪಾದ್ರೂ ಏನಮ್ಮ? ಹೋಗ್ಲಿ, ನನ್ನ ಮಗನ ಮನೆ ಕಡೆ ನಾನು ಬಿಟ್ಬಿಡಮ್ಮ, ನಾನು ಅಲ್ಲೇ ಇರ್ತೀನಿ. ಹ್ಞೂ, ನಿನ್ನ ಸೊಸೆ ಬಲೆ ನೋಡ್ಕೊಂಬಿಡ್ತಾಳೆ ನಿನ್ನ.
ಓಹೋ ನೋಡ್ಕೊಂತಾಳೆ ಅವಳು. ನಾನ ಒಂದ್ ದಿಸ್ಕೊ 2 ದಿಸ್ಕೊ ಊಟ ಹಾಕ್ತೀನಿ ನಿಂಕ. ಅವಳು ಅದು ಹಾಕಲ್ಲ. ಎಲ್ಲ ಹೋಗ್ಕೊಂಡೆ ಒಂದ್ ಮುಡ್ಕಾಗ್ ಬಿದ್ದಿರ್ತಾಳೆ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ರೆ ಏನ್ ನಿಂದು? ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕು. ಏನೋ ತಿನ್ನೋದೆಲ್ಲ ನಿಂಕೋಬೇಕೇನೋ. ಮಾಡ್ಕೊಂಬಂದ್ ಕೊಡ್ತಾರೆ ನಿಂಕ. ತಿನ್ನಿ ಅಂತ ಇರು. ಇಲ್ಲಮ್ಮ ಹೊಟ್ಟೆ ಹಸಿತಾಯ್ತಮ್ಮ, ಅದಕ್ಕೆ ಹೇಳಿದ್ನಮ್ಮ ಅಷ್ಟೇ. ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ತೋಟದಾಗ ಕೆಲಸ ಮಾಡ್ತೀಯಾ, ಹೊಟ್ಟೆ ಹಸಿತಿರ್ತದ ನಿಂಕ. ಮಲ್ಕೊಂಡಿರ್ತಾವ ಬಿದ್ದಿರ್ತೀಯ, ಅದೆಂತದ್ ಹೊಟ್ಟೆ ಹಸು ನಿಂಕ. ನಾನು ಕೊಡೋ ಊಟ ತಿಂದ ಸರಿ. ಇನ್ನೊಂದ್ಸರಿ ಏನೋ ಆ ಮಗುನ್ ಕೂಗಿದ್ದೆ ಅಂದ್ರೆ ನಿನ್ ಕೈತ ಗ್ರಾಚಾರ ವಾರ ಎದ್ದೇಳ್ಕೊಡ್ತು. ಹಂಗ ಬರ್ಸ್ತೀನಿ ನಿಂಕ. ಬರೇ ಹೇಳ್ತೀನಿ. ಮನೆ ಹೇಳ್ತಿದ್ನಲ್ಲ ಬರೇ ಮರ್ತೋಗ್ಬಿಟ್ಟ ಅವಾಗೆ. ಬೇಡಮ್ಮ ದೇವಿ, ಬೇಡಮ್ಮ. ಆಯ್ತಮ್ಮ, ತಪ್ಪಾಗೋಯ್ತಮ್ಮ. ಇನ್ಯಾವತ್ತು ನಿಮ್ಮನ್ನ ಊಟ ಕೇಳಲ್ಲ. ನೀವು ಕೊಟ್ಟಿದ್ದು ತಿನ್ಕೊಂಡು ಕಾಲಾಗ್ತೀನಮ್ಮ. ಬರೆಲ್ಲ ಆಗ್ಬೇಡಮ್ಮ. ಶುಗರ್ ಅದ, ಅದಕ್ಕೆ ಮೇಲಾಗೋದೇ ಇಲ್ಲಮ್ಮ. ಶುಗರ್ ಇರೋದಕ್ಕೆ ಗಾಯ ಬಿರಿನ ಮೇಲಾಗಲ್ಲಮ್ಮ. ಹಂಗೆಲ್ಲ ಮಾಡಬೇಡಮ್ಮ. ಊಟ ಕೊಡ್ತಿದ್ರೆ ಪರವಾಗಿಲ್ಲ, ನೀರು ಕುಡ್ಕೊಂಡು ಕಾಲಾಗ್ತೀನಮ್ಮ. ಇನ್ನೊಂದ್ಸತಿ ಏನೋ ನಾ ಊಟ ಗೀಟ ಅಂತನೋ ಹಂಗೆ ಗೋಮಾಳಿಸ್ಬಿಡ್ತೀನಿ. ಪಾಪ ಮುಂದೆ ಕರ್ಕೊಂಡ್ ನಮ್ಮ ಪ್ರಾಣ ತಿನ್ನಕ್ಕಿದೆಯಾ ಇನ್ನ? ಹತ್ನಿಗೆ ಬಿದ್ದು ಹೋಗ್ತೀರಾ? ನಿಂಗೊಂದು ಚಾಕ್ರಿ, ನಿಂಗೆ ಬಟ್ಟೆ ಕೊಡ್ಬೇಕು, ನೀನು ತಿಂದಿನ ತಟ್ಟೆ ತೊಳಿಬೇಕು. ನಿಮ್ಮ ಅಪ್ಪನ ಮನೆಗೆ ಹೋಗಿ ಒಂದು ಅಷ್ಟು ಆಸ್ತಿ ಬರ್ಸ್ಕೊಂಬ ಅಂತ ಹೇಳಿದ್ರೆ ಅದಕ್ಕೂ ಆಗಲ್ಲ ನಿಂಕ. ನಿಮ್ಮ ಅಪ್ಪನಕ್ಕೆ ಏನು ಗತಿ ಇಲ್ಲ, ಹೋಗಿಸ್ಕೊಂಬರಕ್ಕಾಗಲ್ಲ. ಇರೋದು 3 ಜನ ಗಂಡು ಮಕ್ಳಮ್ಮ. ಅವ್ರ ಹತ್ರ ಹೋಗಿ ನಾನು ಹೆಂಗಮ್ಮ ಕೇಳಿ ಆಸ್ತಿ ಕೊಡು ಅಂತ. ಇವಾಗ ಇಲ್ಲಿ ತಾನೇ ಏನಮ್ಮ ಕಮ್ಮಿ ಐತೆ, ಎಲ್ಲ ಚೆನ್ನಾಗೇ ಇದ್ದೀರಲ್ಲಮ್ಮ. ನಾನಕ್ಕಮ್ಮ ಅವ್ರನ್ನ ಹೋಗಿ ಆಸ್ತಿ ಕೇಳಲಿ. ಇಂಥ ಗಿಲಿಟ್ ಮಾತು ಹೇಳಂದ್ರೆ ಚೆನ್ನಾಗಿ ಹೇಳ್ತೀಯ. ಕರ್ಗೋಗ್ಬಿಡ್ಬೇಕು ಹಂಗೆ ಮಾತಾಡ್ತೀಯ ನೀನು. ಆಸ್ತಿ ಇಲ್ಲ ಅಂತಂದ್ರೆ ಏನೋ ಒಂದಷ್ಟು ದುಡ್ಡು ಇಲ್ಲ ಒಡವೆನ ಇಸ್ಕೊಂಬರ್ಬೇಕು ತಾನೆ. ಇವಾಗ ಯಾರೂ ಇಲ್ಲಮ್ಮ. ನಮ್ಮ ತಮ್ಮನವರು ಯಾರೂ ಇಲ್ಲ, ನಮ್ಮ ಅಪ್ಪನು ನಮ್ಮ ಅಮ್ಮನೂ ಯಾರೂ ಇಲ್ಲ. ಇವಾಗ ಯಾರು ನಮ್ಮ ಹೋಗಿ ಕೇಳಲಿ ನಾನು? ನನಗೆ ಕೊಡ್ತಾರೆ ನಮ್ಮ ಅವರೆಲ್ಲನೂ. ನೀನು ಹೋಗಿ ಕೇಳಿದ್ರೆ ತಾನೇ ಕೊಡೋದವ್ರು. ನೀನು ಹೋಗಿ ಕೇಳೋದೇ ಇಲ್ಲ. ಊಟದ ಮೇಲೆ ಆಸ್ತಿ ಕರ್ಕೊಳ್ತೇನೋ, ಹಂಗೆ ಇರ್ಬೇಕೇನೋ. ನೀನಂತ ಗಿಲಿಟೆನ್ಸ್ ಅಂತ ನನಗೆ ತಿಳಿದ. ನನಗೆ ಇಷ್ಟೊಂದು ಕಷ್ಟ ಕೊಡೋ ಬದಲು ಅವತ್ತು ಇನ್ನು ಜ್ವರ ಕತ್ತಿಸ್ಕಿ ಸಾಯಿಸ್ಬೋದಾಗಿತ್ತಲ್ಲಮ್ಮ. ಯಾಕಮ್ಮ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ ನಂಗೆ? ನೀನು ಸಾಯಿಸ್ಬಿಟ್ರೆ ನಾವು ಜೈಲ್ಕೋಬೇಕಲ್ಲ, ಅದಕ್ಕೆ ಹಂಗೆ ಕಂಡಿರೋದು. ನಡ್ಲಿ ಸಾಯಿ ಅಂತ. ಅದಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರೇನಮ್ಮ. ಮಳ್ಳಿ ಹಂಗೆ ಆಡ್ಬೇಡ ನೀನು. ಬಾಯಿ ಮುಚ್ಕೊಂಡು ಮುಡ್ಗು. ಹಾಕಿದ್ನ ತಿನ್ಕೊಂಡು ಇರಂಗಿದ್ರೆ ಇರೋ, ಇಲ್ಲಾಂತಂದ್ರೆ ಎಲ್ಕನ ಹೋಗು. ನನ್ಗೇನಾಗಬೇಕು? ನಾನು ಆ ಮಗುನ ದತ್ತಕ್ಕೆ ತಗೊಂಡಿರೋದು, ನಂಗೆ ಮಕ್ಳಿಲ್ಲ ಅಂತ. ನಿನಗೆ ಚಾಕ್ರಿ ಮಾಡಕ್ಕಲ್ಲ ಮಗುನ ಕರ್ಕೊಂಬಂದಿರೋದು. ಕೂಗ್ತಾಳೆ ಪುದುಕ್ನ ರಶ್ಮಿ ಅಂತ. ನಿನಗೆ ಚಾಕ್ರಿ ಮಾಡಕ್ಕ ಮಗು ನಾನು ಕರ್ಕೊಂಬಂದಿರೋದಿಲ್ಕ? ಆಯ್ತಮ್ಮ, ತಪ್ಪಾಗೋಯ್ತಮ್ಮ. ಇನ್ಮೇಲೆ ಆ ಮಗುನ ಏನು ಕೂಗಲ್ಲಮ್ಮ. 2 ನೀರು ಕಾಯಿಸ್ಕೊಡಮ್ಮ. ನೀರು ಹಟ್ಕೊಂಡು 1 ತಿಂಗಳಾಯ್ತು. ಮೈ ಕೈ ಎಲ್ಲ ಏನೋ ನಾವೇ ಎತ್ಬಿಟ್ಟದೆ. ತಣ್ಣೀರಿಲ್ಲ, ತಣ್ಣೀರೇ ಹೋಗ್ಸಿಕ ಹೋಗು. ನಿಂಕೇನು ಜಾಡ್ಯವ? ಬಿಸಿನೀರು ಬೇಕಂತೆ, ಬಿಸಿನೀರು. ಏನೋ ಸಂಪಾದನೆ ಮಾಡಿ ಇಕ್ಕಿದೆ ಕಟ್ಟುಗಳು. ಇದು ದುಡ್ಡು ಕಾಸು ಒಡವೆ ಎಲ್ಲ ನೀನೇ ಎತ್ಕೊಂಡಲ್ಲಮ್ಮ. ನನಗೇನು ಕೊಟ್ಟಮ್ಮ ನೀನು? ನೀನೇ ತಾನೇ ಎಲ್ಲ ಖರ್ಚು ಮಾಡಿತ್ತು. ನಾನೇನಾರು ಖರ್ಚು ಮಾಡಿದ್ನ? 1 ರೂಪಾಯಿ ಒಡವೆ ಎಲ್ಲ ನಿನ್ನ ಹತ್ರ ಅದೇ. ಕೊಟ್ಟಿದ್ಯಾ 1 kg ಒಡವೆನ? ಮೊಲ್ಕ ಸುಮ್ಮನೆ ಬಾಯ್ ತೆಗ್ದಿದ್ದಿ ಅಂದ್ರೆ ಬಾಯ್ ಮೇಲೆ ಬರೆ ಎಳ್ದು ಬಿಡ್ತೀನಿ. ಮಾತಾಡಕ್ ಹಾಕುಡ್ದು, ಊಟನೂ ತಿನ್ನಕ್ ಹಾಕುಡ್ದು. ಬಾಯ್ ಮುಚ್ಕೊಂಡು ಮಲ್ಕೊಂಡಿರ್ಬೇಕು. ಅವಳೇನ ಕೂಗಿದ್ದೆ ಅಂದ್ರೆ ನಿನ್ ಕೈತೆ ಗಾಚಾರ ಹಾಕಿದ್ ತಿನ್ಕೊಂಡಿರ್ಬೇಕು. ನಿನ್ನ ಹತ್ರ ಪದೇ ಬಂದು ಹೇಳಕ್ಕಾಗಲ್ಲ. ಈ ರೂಮಾಗಿ ಇರ್ಬೇಡ ನೀನು. ಹೋಗಿ ಆ ರೂಮಾಗಿ ಬಿದ್ದಿರೋ. ಆ ರೂಮೆಲ್ಲ ಒಂಚೂರು ಕಸ ನನಗೆ ಗುಡ್ಸ್ಕೊಡಮ್ಮ. ಕಸ ಗುಡ್ಸ್ಕೊಡು. ಅಲ್ಲ ಪರ್ಕೆ ಮರ ಇಕ್ಕಿಲ್ಲ, ಗುಡ್ಸ್ಕೊಳಕ್ಕಾಗಲ್ಲ. ನಿಂಕೇನು ರೋಗನ? ಗುಡ್ಸ್ಕೊ.